ರಂಜಿತನೇ ನಿಮ್ಮ ಮನೆ ಬಾಗಿಲು ಹುಡ್ಕೊಂಡ್ ಬಂದಿದ್ರಿಂದ ನೀವು ಅವನನ್ನು ತುಂಬಾ ಸಾಧಾರಣ ಅಂತ ಭಾವಿಸಿದ್ದೀರಾ. ದೇವರು ಅಷ್ಟೇ ಸರ್. ದೇವಸ್ಥಾನದಲ್ಲಿದ್ದಾಗಲೇ ಪೂಜೆ ಮರ್ಯಾದೆ ಎಲ್ಲಾನು. ಅವನೇ ನಮ್ಮ ಮನೆ ಬಾಗಿಲು ಬಂದ್ಬಿಟ್ರೆ ನಾವು ಮರ್ಯಾದೆ ಕೊಡ್ತೀವಾ? ಹಾಗೆ ಸರ್, ರಂಜಿತ್ತು ನಿಮ್ಮನೆ ಬಾಗಿಲಿಗೆ ಬಂದು ಹೆಣ್ಣು ಕೇಳಿದ್ರಿಂದ ನೀವು ಅವನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಇದನ್ನ ನೀವು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಸರ್. ಆಯ್ತಾ? ನಿನ್ನ ಮಾತೆಲ್ಲ ಮುಗೀತಾ ಇಲ್ಲ ಇನ್ನೂ ಏನಾದ್ರೂ ಇದೆಯಾ? ನೋಡು, ನೀನು ಡ್ಯೂಟಿ ಮುಗಿಸ್ ಬಂದು ಮಾತಾಡ್ತಾ ಇದೀಯಾ, ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಸರ್, ನಾವು ಹೆತ್ತ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ರೂಪಿಸೋದು ಕೂಡ ನಮ್ಮ ಡ್ಯೂಟಿ ಸರ್. ನಾನು ಹೇಳಿದ್ರೆ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಸರ್. ನಾನು ಹೇಳಿದ್ದು ಸರಿ ಅನಿಸಿದ್ರೆ ಒಂದೇ ಒಂದು ಸಾರಿ ನಮ್ಮ ಬ್ಯಾಂಕ್ಗೆ ಬನ್ನಿ ಸರ್. ಈ ವಾರ ಪೂರ್ತಿ ಅದೇ ಬ್ರಾಂಚಲ್ಲಿ ಇರ್ತೀನಿ ಸರ್. ಮದುವೆ ವಿಚಾರದಲ್ಲಿ ಮಾತ್ರ ನಿಮ್ಮ ಮಗಳದೇ ಅಂತಿಮ ತೀರ್ಮಾನ. ಯಾಕೆ ಅಂದ್ರೆ ಜೀವನ ಪರ್ಯಂತ ಹುಡುಗನ ಜೊತೆ ಬಾಳೋದು ನಿಮ್ಮ ಮಗಳು ಸರ್. ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬನ್ನಿ ಸರ್. ನಾನೇನು ಬರ್ತೀನಿ ಸರ್.